ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ ಗೋಡೆಯ ಮೇಲೆ ಚೆನ್ನಾಗಿ ಅಂಟಿಕೊಳ್ಳಲು ಬಳಸುವ ಒಂದು ಉತ್ಪನ್ನವಾಗಿದೆ. ಇದನ್ನು ಹಳೆಯ ಗೋಡೆ ಮೇಲೆ ಪ್ಲಾಸ್ಟರಿಂಗ್ ಮಾಡಲು ಬಳಸಬಹುದು. ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ನ ಸ್ಪೆಷಲ್ ಫೀಚರ್ಸ್ ಅಂದರೆ ಇದು ಪ್ಯಾಸಿವೇಟರ್ ಆಗಿ ಕೆಲಸ ಮಾಡುತ್ತೆ. ಇದಕ್ಕೆ ಹೈ ಬಾಂಡಿಂಗ್ ಸ್ಟ್ರೆಂತ್ ಇದೆ. ರಿಪೇರಿ ಕೆಲಸಗಳಿಗೆ ಸೂಕ್ತವಾಗಿದೆ. ಬಳಸಲು ಸುಲಭ ಮತ್ತು ದೀರ್ಘಕಾಲ ಬಾಳಿಕೆ. ಇದನ್ನು ಹಳೆಯ ಗೋಡೆಗಳ ಮೇಲೆ ಬಳಸಬಹುದು. ಎಎಸಿ ಬ್ಲಾಕ್ ಮೇಲೆ, ಫ್ಲೈ ಆಶ್ ಇಟ್ಕೆ ಮೇಲೆ, ಹಾಳಾಗಿರುವ ಗೋಡೆಗಳ ಮೇಲೆ, ಕಾಲಮ್ಸ್ ಮತ್ತು ಬೀಮ್ಸ್ ಮೇಲೆ ಮತ್ತು ಜಾಯಿಂಟ್ ಕನ್ಸ್ಟ್ರಕ್ಷನ್ ಏರಿಯಾಗಳಲ್ಲಿ ಬಾಂಡಿಂಗಿಗೋಸ್ಕರ ಇದನ್ನು ಬಳಸಬಹುದು. ಈಗ ಈ ಪ್ರಾಡಕ್ಟ್ ಅನ್ನು ಬಳಸುವುದು ಹೇಗೆ ನೋಡೋಣ. ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ಉಪಕರಣಗಳೊಂದಿಗೆ ಸಿದ್ಧರಾಗಿರಿ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಎಲ್ಲ ಸುರಕ್ಷತೆ ಉಪಕರಣಗಳನ್ನು ಬಳಸುವುದು ಕೂಡ ಕಡ್ಡಾಯ. ಇದನ್ನು ಬಳಸುವ ಮುಂಚೆ ಬಳಸುವ ಪ್ರದೇಶದಲ್ಲಿ ಯಾವುದಾದರೂ ಧೂಳಿನ ಕಣ, ಸಿಮೆಂಟಿನ ಕಣ ಅಥವಾ ಪೇಂಟಿನ ಕಲೆ ಇದ್ದಲ್ಲಿ ಯಂತ್ರವನ್ನು ಬಳಸಿ ಅದನ್ನು ಶುದ್ಧಗೊಳಿಸಿಕೊಳ್ಳಬೇಕು. ಒಂದಕ್ಕೆ ಒಂದರಂತೆ ಸಿಮೆಂಟ್ ಮತ್ತು ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ ಅನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ. ಬಳಸುವ ಪ್ರದೇಶವು ತೇವಾಂಶವಾಗಿರುವುದು ಕಡ್ಡಾಯವಾಗುತ್ತದೆ. ಹಳೆಯ ಗೋಡೆಗಳು ಒಣಗಿರುವ ಕಂಡೀಷನ್ನಲ್ಲಿ ಇರುವುದರಿಂದ ಮಿಶ್ರಣದಿಂದ ನೀರನ್ನು ಹೀರಿಕೊಳ್ಳುವ ಸಾಧ್ಯತೆ ಇರುತ್ತದೆ ಮತ್ತು ಬಾಂಡಿಂಗ್ ಸ್ಟ್ರೆಂತ್ ಅನ್ನು ಕಮ್ಮಿ ಮಾಡುತ್ತದೆ. ಹಾಗಾಗಿ ತೇವಾಂಶಗೊಳಿಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ ಅನ್ನು ಬಳಸುವ ಮುಂಚೆ ಸಿಮೆಂಟ್ ಮಿಶ್ರಣ ಸಿದ್ಧವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇದನ್ನು ಬಳಸುವಾಗ ಈ ಕೋಟಿಂಗ್ ಒಣಗುವ ಮುಂಚೆಯೇ ಸಿಮೆಂಟ್ ಪ್ಲಾಸ್ಟರ್ ಅನ್ನು ಬಳಸುವುದನ್ನು ಖಚಿತಪಡಿಸಿಕೊಳ್ಳಿ. ಈ ಪ್ರಾಡಕ್ಟ್ ಅನ್ನು ವಿಶೇಷವಾಗಿ ಹಳೆಯ ಗೋಡೆಗಳ ಮೇಲೆ ಮತ್ತೊಂದು ಕಾಂಕ್ರೀಟ್ ಲೇಯರ್ ಚೆನ್ನಾಗಿ ಅಂಟಿಕೊಳ್ಳುವುದಕ್ಕೆ ಬಳಸಲಾಗುತ್ತದೆ. ಹಳೆಯ ಕಾಂಕ್ರೀಟ್ನ ಜೊತೆ ಹೊಸ ಕಾಂಕ್ರೀಟ್ನ ಬಾಂಡಿಂಗಿಗಾಗಿ. ಈ ಉದ್ದೇಶಕ್ಕೆ ಬಿಲ್ಡಿಂಗ್ ಡಾಕ್ಟರ್ ಕಾಂಕ್ರೀಟ್ ಬಾಂಡ್ ಅನ್ನು ಬಳಸಬೇಕು. ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ನ ಪರಿಣಾಮವನ್ನು ಒಂದು ಎಕ್ಸ್ಪೆರಿಮೆಂಟ್ನ ಮೂಲಕ ನೋಡೋಣ. ನೀವೀಗ ಕಾಣಬಹುದು ಗೋಡೆಯ ಜೊತೆ ಹೇಗೆ ಗಟ್ಟಿಯಾಗಿ ಅಂಟಿಕೊಂಡಿದೆ ಎಂದು ಮತ್ತು ಎಷ್ಟು ತೀವ್ರವಾಗಿ ಅಂಟಿಕೊಂಡಿದೆ ಎಂದು. ಬಿಲ್ಡಿಂಗ್ ಡಾಕ್ಟರ್ ಪ್ಲಾಸ್ಟರ್ ಬಾಂಡ್ ಎಸ್ಬಿಆರ್ನ ಪಾಟ್ ಲೈಫ್ ತಾಪಮಾನ ಮತ್ತು ಇತರ ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಪ್ರಾಡಕ್ಟ್ ಅನ್ನು ಬಳಸುವ ಮುಂಚೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಎಲ್ಲ ವಿಚಾರಗಳನ್ನು ತಪ್ಪದೇ ಪಾಲಿಸಿ.